ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಭೂಮಿ ಸರ್ವಿಸಸ್ನಲ್ಲಿ ಏನು ಐ ವ್ಯಾಲೆಟ್ ಸರ್ವಿಸಸ್ ಇದೆಯಲ್ಲ, ಅದು ಆರ್ ಟಿ ಸಿ ಅಥವಾ ಪಹಣಿ ರಿಲೇಟೆಡ್ ಏನು ಸರ್ವಿಸಸ್ ಇದೆ ಅಥವಾ ನಾಡಾ ಕಚೇರಿ ರಿಲೇಟೆಡ್ ಏನು ಸರ್ವಿಸಸ್ ಇದೆ, ಆ ವೆಬ್ಸೈಟ್ನಲ್ಲಿ ಆ ಪೋರ್ಟಲ್ನಲ್ಲಿ ಯಾವ ಥರ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು, ಲಾಗಿನ್ ಆಗ್ಬೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ಓಕೆ, ಸೊ ನಿಮ್ಮದು ಗೂಗಲ್ ಕ್ರೋಮ್ನಲ್ಲಿ ನೀವು ಟೈಪ್ ಮಾಡಬೇಕು ಏನಂತ, rtc.karnataka.go.in ಈ ತರ ಗೂಗಲ್ ನಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಒಂದು ಆಪ್ಷನ್ ಅನ್ನ ಕಾಣುತ್ತೆ ನೋಡಿ. URL ನೋಡಿ, rtc.karnataka.go.in. ಸೊ ಈ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಐ ವ್ಯಾಲೆಟ್ ಸರ್ವಿಸಸ್ ಅಂತ. ಸೊ ಇಲ್ಲಿ ನಿಮ್ದು ಲಾಗಿನ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ ಅಂಡ್ ಪಕ್ಕದಲ್ಲಿ ಈ ತರ ಒಂದು ಆಪ್ಷನ್ ಗಳ ಇರುತ್ತೆ. ಓಕೆ, ಸೊ ಈಗ ನಿಮ್ಗೆ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ, ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನ ನಿಮ್ಗೆ ಬೇಕಾಗುತ್ತೆ ಲಾಗಿನ್ ಮಾಡ್ಲಿಕ್ಕೆ. ಸೊ ಈಗ ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಆಪ್ಷನ್ ಇದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ತರ ಪೇಜ್ ಓಪನ್ ಆಗುತ್ತೆ, ಸೈನ್ ಅಪ್ ಅಥವಾ ಕ್ರಿಯೇಟ್ ಯುವರ್ ಲಾಗಿನ್ ಅಕೌಂಟ್ ಅಂತ. ಸೊ ಇಲ್ಲಿ ನಿಮ್ದು ಫಸ್ಟ್ ನೇಮ್ ಅನ್ನ ನೀವು ಎಂಟರ್ ಮಾಡಿ ಅಂಡ್ ನಿಮ್ದು ಲಾಸ್ಟ್ ನೇಮ್ ಇದ್ರೆ ಅದು ಕೂಡ ನೀವು ಎಂಟರ್ ಮಾಡಬೇಕು. ಓಕೆ, ಅಂಡ್ ನಿಮ್ದು ಇಮೇಲ್ ಐ ಡಿ ಅದನ್ನ ನೀವು ಎಂಟರ್ ಮಾಡಿ ಅಂಡ್ ಈ ಒಂದು ಯೂಸರ್ ಐ ಡಿ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ದು ನಿಮ್ಗೆ ಯಾವ ತರ ಯೂಸರ್ ಐ ಡಿ ಬೇಕು ಆ ತರ ನೀವು ಯೂಸರ್ ಐ ಡಿ ಅನ್ನ ನೀವು ಟೈಪ್ ಮಾಡಿ ಅಂಡ್ ಒಂದು ಪಾಸ್ವರ್ಡ್ ಅನ್ನ ನೀವು ಟೈಪ್ ಮಾಡಿ ಅಂಡ್ ಅದೇ ಪಾಸ್ವರ್ಡ್ ಇನ್ನೊಂದ್ ಸರ್ತಿ ನೀವು ಟೈಪ್ ಮಾಡಬೇಕು. ಇಲ್ಲಿ ಕನ್ಸೆಂಟ್ ಅಂತ ಕೊಡ್ಬೇಕಾಗುತ್ತೆ, ಇದು ಚೆಕ್ ಬಾಕ್ಸ್ ಇದೆಯಲ್ಲ ಇದನ್ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಸೊ ಈ ತರ ಅಂಡ್ ನಿಮ್ ಜೆಂಡರ್ ಯಾವ್ದಿದೆ ಅದ ಜೆಂಡರ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ನಿಮ್ದು ಆಧಾರ್ ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಆಧಾರ್ ಕಾರ್ಡ್ ಏನಿರುತ್ತಲ್ಲ ಅದ್ರ ಮೇಲೆ ಯಾವ ತರ ನಿಮ್ ಹೆಸರು ಇದೆಯಲ್ಲ ಆ ತರ ನೀವು ಹೆಸರನ್ನ ನೀವು ಎಂಟರ್ ಮಾಡ್ಬೇಕಾಗುತ್ತೆ. ಅಂಡ್ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಅಡ್ರೆಸ್ ಅನ್ನ ಎಂಟರ್ ಮಾಡಬೇಕು. ನಂತರ ನಿಮ್ದು ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ ಅಂಡ್ ಇಲ್ಲಿ ಕ್ಲಿಕ್ ಹಿಯರ್ ಟು ಸೆಂಡ್ OTP ಅಂತ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ಮೇಲೆ. ಓಕೆ, ಆ OTP ಅನ್ನ ಇಲ್ಲಿ ನೀವು ಎಂಟರ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚಾ ಕೋಡ್ ಇರುತ್ತೆ, ಆ ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ ಅಂಡ್ ಸೈನ್ ಅಪ್ ಅಥವಾ ಸಬ್ಮಿಟ್ ಅಂತ ಆಪ್ಷನ್ ಕಾಣ್ತಾ ಇದೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಯೂಸರ್ ಐ ಡಿ ಪಾಸ್ವರ್ಡ್ ನಿಮ್ ಜನರೇಟ್ ಆಗುತ್ತೆ, ನಿಮ್ ಅಕೌಂಟ್ ಅನ್ನ ಕ್ರಿಯೇಟ್ ಆಗುತ್ತೆ. ನಿಮ್ಮ ಹತ್ರ ಈಗ ನಿಮ್ದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಕೂಡ ಇದೆ. ಓಕೆ, ಈಗ ನೀವು ಲಾಗಿನ್ ಮಾಡಬಹುದು. ಸೊ ಇಲ್ಲಿ ನಿಮ್ದು ಯೂಸರ್ ಐ ಡಿ ಅನ್ನ ಎಂಟರ್ ಮಾಡಿ, ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ, ಕ್ಯಾಪ್ಚಾ ಕೋಡ್ ಅನ್ನ ಫಿಲ್ ಮಾಡಿ ಅಂಡ್ ಲಾಗಿನ್ ಅಂತಿದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀವು ಲಾಗಿನ್ ಆಗ್ತೀರಾ. ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ನಿಮ್ ಹೆಸರು ಕೂಡ ಕಾಣುತ್ತೆ. ಓಕೆ, ಐ ವ್ಯಾಲೆಟ್ ಸರ್ವಿಸಸ್ ಅಂತ ಇಲ್ಲಿ ಮೇಲ್ಗಡೆ ನಿಮ್ ಹೆಸರು ಕೂಡ ಕಾಣುತ್ತೆ. ಈಗ ಇಲ್ಲಿ ಬಹಳಷ್ಟು ಸರ್ವಿಸಸ್ ಇದೆ. RTC ಪ್ರಿಂಟ್ ಮಾಡೋದು ಆನ್ಲೈನ್ ಮುಖಾಂತರ ಅಥವಾ ಮೊಟೇಶನ್ ರಿಪೋರ್ಟ್ ಪ್ರಿಂಟ್ ಮಾಡೋದು. ಓಕೆ, ನಾಡಾ ಕಚೇರಿ ಸರ್ವಿಸಸ್ ಅಂದ್ರೆ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ ಈ ತರ ಇದ್ರು ಈ ವ್ಯಾಲೆಟ್ ಲಿಂದ ಅಥವಾ ಈ ಸರ್ವಿಸಸ್ ಲಿಂದ ನೀವು ಆ ಸರ್ವಿಸಸ್ ಕೂಡ ನಾಡಾ ಕಚೇರಿ ಸರ್ವಿಸಸ್ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಅಂಡ್ ವ್ಯಾಲೆಟ್ ಮ್ಯಾನೇಜರ್ ಅಂತ ಇರುತ್ತೆ, ಅಂದ್ರೆ ಈ ವ್ಯಾಲೆಟ್ ನಲ್ಲಿ ನೀವು ದುಡ್ಡನ್ನ ಆಡ್ ಮಾಡ್ಬೇಕಾಗುತ್ತೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಹಿಸ್ಟ್ರಿ ಎಲ್ಲ ನೀವು ನೋಡ್ಬೋದು. ಅಂಡ್ ಬಹಳಷ್ಟು ಸರ್ವಿಸಸ್ ಇದೆ, ರೈಟ್. RTC ಹಿಸ್ಟ್ರಿ, ಕ್ರಾಪ್ ಲೋನ್ ರಿಲೇಟೆಡ್ ಇನ್ ಸರ್ಟಿಫಿಕೇಟ್ ಇದಲ್ಲ ಅದು, ಅಂಡ್ ನಿಮ್ ಸರ್ವೆ ಡಾಕ್ಯುಮೆಂಟ್ ಇರ್ಬೋದು, ಯಾವುದೇ ತರ ನಿಮ್ದೇನು ಅಗ್ರಿಕಲ್ಚರ್ ಲ್ಯಾಂಡ್ ರಿಲೇಟೆಡ್ ಏನ್ ಸರ್ವೆ ಡಾಕ್ಯುಮೆಂಟ್ ಇದೆಲ್ಲ ಅದು ಕೂಡ ನೀವು ಇಲ್ಲಿಂದು ಸರ್ವಿಸಸ್ ಯೂಸ್ ಮಾಡ್ಕೋಬಹುದು. ಅಂಡ್ ಬಹಳಷ್ಟು ಸರ್ವಿಸಸ್ ಇದೆ, ರೀಪ್ರಿಂಟ್, RTC ರಿಲೇಟೆಡ್, ಮೊಟೇಶನ್ ರಿಪೋರ್ಟ್ ರಿಲೇಟೆಡ್. ಓಕೆ, ಸೊ ಬಹಳಷ್ಟು ಸರ್ವಿಸಸ್ ನೀವು ಯೂಸ್ ಮಾಡ್ಕೋಬಹುದು ಈ ಐ ವ್ಯಾಲೆಟ್ ಸರ್ವಿಸಸ್ ಮುಖಾಂತರ. ಓಕೆ, ಸೊ ನಿಮ್ದು ಯಾವುದೇ ತರ ಸಜೆಷನ್ಸ್ ಇರ್ಬೋದು, ಅಡ್ವೈಸ್, ಕ್ವಶನ್ಸ್ ಅಥವಾ ಕ್ವೆರೀಸ್ ಇರ್ಬೋದು, ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಬಹುದು. ಅಂಡ್ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.